ರಾಜ್ಯದಲ್ಲಿ ಮತ್ತೊಮ್ಮೆ ರಾಜಕೀಯ ಕಲೋಹಲ ಸೃಷ್ಟಿಯಾಗಿದೆ. ನಿನ್ನೆ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ನಡೆಸಿದಂತಹ ಕೆಂಪೇಗೌಡರ ಜಯಂತಿಗೆ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಆಹ್ವಾನ ಮಾಡಲಾಗಿರುತ್ತೆ. ಅಲ್ಲಿ ಪ್ರದೀಪ್ ಈಶ್ವರ್ ಅವರು ಬಂದಾಗ ಒಂದಷ್ಟು ಜೆಡಿಎಸ್ ಕಾರ್ಯಕರ್ತರು ನಮ್ಮ ಕೇಂದ್ರ ಸಚಿವರಾದಂತಹ ಕುಮಾರಣ್ಣನವರಿಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಸಭೆಯಿಂದ ಈ ಕಾರ್ಯಕ್ರಮದಿಂದ ಅವರನ್ನ ಹೊರ ಕಳಿಸಬೇಕು ಅಂತಂದೇಳಿ ಕೆಲವೊಂದಿಷ್ಟು ಜನರು ವಾದವನ್ನ ಮಾಡಿದ್ರು. ಅದಾದ ಬಳಿಕ ಇನ್ನೂ ಒಂದಿಷ್ಟು ಜನರು ಪ್ರದೀಪ್ ಈಶ್ವರ್ ಅವರು ಹೊರಗಡೆ ಬಂದಾಗ ಅವರ ಮೇಲೆ ಚಪ್ಪಲಿ ಎಸೆಯುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ. ಹಾಗಾದ್ರೆ ಅಲ್ಲಿ ಏನಾಯ್ತು ಅನ್ನೋದನ್ನ ನೀವೇ ನೋಡಿ. ನೀನು ಡಿಕೆ ಅವ್ರನ್ನೂ ಸಹಿಸಲ್ಲ, ಚೆಲ್ವಣ್ಣನ್ನು ಸಹಿಸಲ್ಲ, ಓಬಿಸಿನೂ ಸಹಿಸಲ್ಲ. ಶೋಷಿತ ವರ್ಗದ MLA ನಾವು ಶೋಷಿತರು, ನಿಮ್ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ನಿನ್ ಚೇಲಗಳಿಗೆಲ್ಲ ಎದ್ರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡ್ಸೋದಲ್ಲ. ನಿನಗ್ ತಾಕತ್ತಿದ್ರೆ ನೀನ್ ಬಂದ್ ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ ನೋಡೇ ಬಿಡೋಣ ನೀನ ನಾನ. ಕಾರ್ಯಕ್ರಮ ಆಗುವಂತ ಹಾಲಲ್ಲಿ ನೀವು ಈ ರೀತಿಯ ಪ್ರದರ್ಶನ ಮಾಡಿದ್ರೆ ನಿಮ್ ಗತಿ ಏನಾಗ್ತಾ ಇತ್ತು? ನೀವು ಹೊರಗಡೆ ಹೋಗ್ತಾ ಇದ್ರಾ? ಹೊರಗಡೆ ಬರ್ತಾನೆ ಉತ್ತರ ಕುಮಾರನ ಪೌರುಷ ತೋರ್ಸದ? ನಿಮ್ಗೊಬ್ಬರಿಗೆ ಮೀಸೆ ಇದೆಯಾ? ಒಬ್ಬರಿಗೆ ಭುಜ ಇದೆಯಾ? ಇದನ್ನ ನೀವು ತೋರಿಸ್ಕೊಡೋದು? ಇದೇನಾ ನಿಮ್ಮ ನಡವಳಿಕೆ?